ಹಲೋ. ಯಾವ ಹುಡುಗಿ ಚೆನ್ನಾಗಿರೋದು? ಇಲ್ಲೊಂದು ಯಾವ್ದು ಚೆನ್ನಾಗಿದೆ ಮುಂದ್ಗಡೆ ಹೋಗ್ತಾ ಇದೆಯಲ್ಲ ಅದೇ. ಸೊ ಈಗ ನಾವಿದ್ದೀವಿ ಭುವನೇಶ್ವರ್ ಏರ್ಪೋರ್ಟ್ ನಲ್ಲಿ. ನಮ್ಮ ನಿಖಿಲ್ ಎನ್ ಪೂಜಾರಿ ಅವರನ್ನ ಪಿಕಪ್ ಮಾಡಕ್ ಬಂದಿದ್ವಿ. ಆದ್ರೆ ಒಂದೇನು ಅಂದ್ರೆ ಅಂಕಲ್ ನಾವು ಸಿಕ್ಕಿಂಗೆ ಚಳಿಗೆ ಬರಲ್ಲ ಅಂತಿದ್ರು, ಸಿಕ್ಕಿಂಗೆ ಹೋಗಲ್ಲ ಅಂತ ಸುಳ್ಳು ಹೇಳಿ ಕರ್ಸ್ಕೊತಾ ಇರೋದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಆಜಾ ಬೇಟೆ. ಹಲೋ. ಹೊಡಿಕೆ ಬರ್ತಾರಲ್ಲ ಇವ್ರಿಗೆ ಮಾತಾಡಿದ್ರೆ ಸಾಕು ನೋಡ್ರಪ್ಪ. ಆರಾಮಾಗಿ ಮಲ್ಕೊಂಡಿರ್ತಿದ್ದೆ, ರಾತ್ರಿ ಟಿಕೆಟ್ ಬುಕ್ ಮಾಡ್ಕೊಂಡು ಬೇಕಾ ಇವೆಲ್ಲ ಯಾಕೆ? ಬಂದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ್ಯಗಳು. ಯಾವ ವಾದ್ಯ ಅಪ್ಪ ನಿಮ್ದು? ಅಂಕಲ್ ನಿಮ್ಗೊಂದು ವಿಚಾರ ಗೊತ್ತಾ? ನಾವು ಸಿಕ್ಕಿಂ ಕೊಟ್ಟಿವಿ. ನಾನು ನಿನ್ಮೇಲೆ ಬದುಕಿರೋಕ್ ಚಾನ್ಸ್ ಇಲ್ಲ. ನನ್ನ ಹೆಣನ ಇಲ್ಲೆಲ್ಲ ನೀವು ನೋಡಕ್ಕೂ ಆಗಲ್ಲ. ಬಾಕ್ಸ್ ರೆಡಿ ಮಾಡಿಸ್ಬಿಡಿ. ಫಸ್ಟ್ ಟೈಮ್ ಫ್ಲೈಟ್ ಹೋಗಿದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ಸ್ವಲ್ಪ ಬೈಕಲ್ಲಿ ವೀಲಿಂಗ್ ಹೊಡೆದಂಗಿತ್ತು, ಟೇಕ್ ಆಫ್ ಆಗಿದ್ದು, ಬೇರೆ ಏನು ಫೀಲ್ ಇಲ್ಲ. ಈಗ ಒಬ್ಬ ಮಿಕ ಹುಡುಕ್ಬಿಟ್ಟಿವಿ, ಮಿಕ ಸಿಕ್ಕವ್ರೆ. ನಮ್ಗೆ ಡ್ರೈವಿಂಗ್ ಬಲಿಕ ಬಕ್ರ ಆಯ್ತು, ಆಮೇಲೆ ಬನ್ನಿ 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 ಬನ್ನಿ. ನಮ್ಮ ನಿಖಿಲ್ ಎನ್ ಪೂಜಾರಿ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನೆರವೇರಿಸ್ತಿದ್ವಿ. ಈಗ ಭುವನೇಶ್ವರಲ್ಲಿ ಇವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಕರೆಕ್ಟಾ? ನಿಮ್ ಕಳೆಯ ಬಾಯಿ ಸಿಹಿ ಮಾಡ್ಕೊಳ್ಳಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಯಾವ್ದು ಹುಡುಗಿ ಚೆನ್ನಾಗಿದೆ? ಯಾವ ಹುಡುಗಿ ಚೆನ್ನಾಗಿರೋದು? ಇಲ್ಲೊಂದು ಯಾವ್ದು ಚೆನ್ನಾಗಿದೆ ಮುಂದ್ಗಡೆ ಹೋಗ್ತಾ ಇದೆಯಲ್ಲ ಅದೇ. ಆಯ್ತು, ಆಮೇಲೆ ಕಳ್ಳನ ಮಕ್ಳು ಇವರೆಲ್ಲವ. ಈ ವೈನ್ ಜೊತೆ ಈ ವೈ ಇದ್ದ, ಈಗ ಈ ವೈನ್ ಜೊತೆ ಇಬ್ಬರು ಸೇರ್ಕೊಂಡವ್ರ. ಇವರು ಅಂತ ನನ್ನ ಮಕ್ಕಳೇ. ನಾನಿಲ್ಲ ನಾನು ಅವಕ್ಕೆಲ್ಲ ಇಲ್ಲ. ನಾನು ತುಂಬಾ ಒಳ್ಳೆ, ನಾನು ಸಭ್ಯಸ್ಥ ಸಂಪ್ರದಾಯ ಹುಡುಗ. ನಾನು ಈ ತರ ಎಲ್ಲ ಮಾಡಲ್ಲಪ್ಪ.